ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕಥೆಗಳಿಗೆ. ಯಾರ್ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಏನು ಸ್ಪೆಷಲ್ ಅಂತ ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಇವತ್ತು ಏನು ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಚಿಕನ್ ಬಿರಿಯಾನಿ, ಎಲ್ಲರಿಗೂ ಫೇವ್ರೆಟ್. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ಆಲ್ರೆಡಿ ನಾನು ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಫಸ್ಟು ನೀಟಾಗಿ ಚಿಕನ್ನ ತೊಳೆದಿಟ್ಕೊಂಡು ಸ್ವಲ್ಪ ಇದನ್ನು ಮ್ಯಾರಿನೇಟ್ ಮಾಡೋಣ. ಅದಕ್ಕೆ ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಚಿಕನ್ ಬಿರಿಯಾನಿಲಿ ಏನು ಪೀಸಸ್ಗಳು ಹಾಕ್ತೀವಲ್ವಾ ಅದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂತಂದರೆ ಅದು ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತಂದರೆ, ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ಗೆ ಒಂದು ಸ್ವಲ್ಪ ಉಪ್ಪು, ಖಾರ ಪುಡಿ, ಮೊಸರು, ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋಣ. ನಿಂಬೆಹಣ್ಣು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಹಾಕಿ ಆದಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಒಂದು 5-10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಅದು ನೀಟಾಗಿ ಮಿಕ್ಸ್ ಮಾಡಿ ಇಟ್ರೂ ಒಳ್ಳೆಯದು. ಯಾಕಂದರೆ ಅದು ನೀಟಾಗಿ ಮ್ಯಾರಿನೇಟ್ ಆಗಬೇಕು ನೋಡಿ, ಅದಕ್ಕೋಸ್ಕರ. ಅದನ್ನು ಸಪ್ರೇಟ್ ಇಟ್ಬಿಟ್ಟು ಇವಾಗ ಆ್ಯಕ್ಚುಲಿ ನನಗೆ ಓಪನಲ್ಲಿ ಮಾಡೋದು ತುಂಬ ಇಷ್ಟ ಬಿರಿಯಾನಿ. ಬಟ್ ಸಮ್ಟೈಮ್ಸ್ ಈಗ ಅರ್ಜೆಂಟ್ ಆಗಿರುತ್ತೆ, ಆವಾಗ ಕುಕ್ಕರಲ್ಲೇ ಮಾಡಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ ಫಸ್ಟು. ಆಯಿಲ್ ಹಾಕಾದ್ಮೇಲೆ ಈ ಥರ ಮಸಾಲ ಪ್ಯಾಕೆಟ್ ಬರುತ್ತೆ, ಅದನ್ನು ಹಾಕೊಬೋದು. ಇಲ್ಲ ಮನೇಲಿ ಮಸಾಲ ಐಟಮ್ ಸಪ್ರೇಟ್ ಆಗಿದ್ರೂ ಹಾಕೊಬೋದು. ನಾನು ಈ ಪ್ಯಾಕೆಟ್ನ ಯೂಸ್ ಮಾಡ್ತೀನಿ. ನೀವು ಆಯಿಲ್ ಬದಲಾಗಿ ಗೀ ಯೂಸ್ ಮಾಡ್ಬೋದು. ಗೀ, ಆಯಿಲ್ ಯಾವುದಿದ್ರೂ ಯೂಸ್ ಮಾಡ್ಬೋದು ನೀವು. ಸೊ ನೀಟಾಗಿ ಇದು ಫ್ರೈ ಆಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನ್ ಅಥವಾ 3 ಸ್ಪೂನ್ ಹಾಕೊಳ್ಳಿ. ನೀವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್, ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಬೇಕು ಅದನ್ನು. ಆಮೇಲೆ ಫಸ್ಟು ಆನಿಯನ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಯೂಶಲಿ ಏನೇ ವೆಜಿಟೇಬಲ್ಸ್ ಕಟ್ ಮಾಡಿದ್ರು ಫುಲ್ ಸಣ್ಣ ಸಣ್ಣಗೆ ಕಟ್ ಮಾಡೋದು. ಬಟ್ ನಮ್ಮಮ್ಮ ಕಟ್ ಮಾಡಿದರು. ನಮ್ಮಮ್ಮನೂ ಸಣ್ಣದಾಗಿ ಕಟ್ ಮಾಡಿರ್ತಾರೆ. ಬಟ್ ನಾನು ಸ್ವಲ್ಪ ಅಂದರೆ ನಾನೇನು ಮೆಷರ್ಮೆಂಟ್ ಇಟ್ಕೊಂಡು ಕಟ್ ಮಾಡಬೇಕು ಅಂತ ಮಾಡಲ್ಲ. ಬಟ್ ಸ್ಟಿಲ್ ನಾನು ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಮ್ಮ ಹಂಗೆ ಅರ್ಜೆಂಟಲ್ಲಿ ಕಟ್ ಮಾಡಿಬಿಡ್ತಾರೆ. ಬಟ್ ಇಟ್ಸ್ ಓಕೆ. ಸೊ ಈರುಳ್ಳಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಉಪ್ಪು, ಈರುಳ್ಳಿ ಹಾಕ್ದಾಗಲೇ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಎಲ್ಲ ಹಾಕಿ ಅದು ನೀಟಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕಿ, ಆಮೇಲೆ 1-3 ಚಿಲ್ಲಿ ಹಾಕಿದ್ದೀನಿ. ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಿ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡು ಆ ಪೇಸ್ಟನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಯೂಶಲಿ ನೀವೇನು ಮಸಾಲ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ ಬಿರಿಯಾನಿಗೆ. ನೀವು ಈ 3 ಪ್ರಾಡಕ್ಟ್ಸ್ನ ಹಾಕಿ, ಐ ಮೀನ್ 3 ಥಿಂಗ್ಸ್ನ ಹಾಕಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ ಹಾಕಿ ಹಾಕೊಂಬಿಡಿ ಸಾಕು. ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದನ್ನ ಚಿಕನ್ನ ಹಾಕ್ತಾ ಇದ್ದೀನಿ. ಸೊ ನೀವು ಏನು ಗ್ರೈಂಡ್ ಮಾಡಿಟ್ಕೊಂಡಿರ್ತೀರಲ್ಲ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅದು ನೀಟಾಗಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಾದ್ಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ನೀವು ಹಾಕಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನೀವು ಕಡಿಮೆ ಹಾಕಿರ್ತೀರಾ ಅಂದ್ಕೊಳ್ಳಿ, ಏನು ಗ್ರೈಂಡ್ ಮಾಡ್ಕೊಂಡಿರೋ ಥಿಂಗ್ಸ್ನ, ಆವಾಗ ನೀವು ಮಸಾಲ ಪ್ಯಾಕೆಟ್ ಹಾಕಬೇಕಾಗುತ್ತೆ. ನಾನು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಇಲ್ಲಿ. ಯಾಕೆ ಅಂತ ಅಂದರೆ ಇದು ಮಸಾಲ ತೇಜು ಅವ್ರದ್ದು ತುಂಬ ಚೆನ್ನಾಗಿದೆ. ಕಡಿಮೆ ನಾನು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಯಾವಾಗಾದರೂ ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಅದೇ ಸಾಕು ಬಿರಿಯಾನಿಗೆ, ಏನು ಎಕ್ಸ್ಟ್ರಾ ಮಸಾಲ ಬೇಕಾಗಿರಲ್ಲ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲ ಎಲ್ಲ ಹಾಕಾದ್ಮೇಲೆ. ಆಮೇಲೆ ಅಕ್ಕಿನ ಸಪ್ರೇಟಾಗಿ ತೊಳೆದಿಟ್ಕೊಂಬಿಡಿ. ತೊಳೆದಿಟ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕಿ. ನಾನು ಇಲ್ಲಿ 3 ಗ್ಲಾಸಸ್ ಯೂಸ್ ಮಾಡಿದ್ದೀನಿ. ಆಮೇಲೆ 6 ಗ್ಲಾಸಸ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ. ನೀಟಾಗಿ ಕುದೀಲಿ.
ಆಮೇಲೆ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಎಲ್ಲ ನೀಟಾಗಿ ನೀರು ಕುದ್ದಾದ್ಮೇಲೆ ನೀವು ನಿಂಬೆಹಣ್ಣು ಹಾಕಬೇಕು. ನಾನು ಆ್ಯಕ್ಚುಲಿ ಮೊಟ್ಟೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಹಾಕಿದ್ರೆ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಬೇಕಾದರೆ ನೀವು ಮೊಟ್ಟೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಪರವಾಗಿಲ್ಲ. ಅದೇನು ಕಂಪಲ್ಸರಿ ಅಲ್ಲ. ನೋಡಿ, ಈ ಥರ ಮೊಟ್ಟೆನ ಮೇಲ್ಗಡೆನೆ ಹಾಕಿ ಅದನ್ನ ಮತ್ತೆ ಹಾಕಾದ್ಮೇಲೆ ಸ್ಟಿರ್ ಮಾಡಬೇಡಿ, ಇನ್ ಕೇಸ್ ನಿಮಗೆ ಮೊಟ್ಟೆ ತಿನ್ನಬೇಕು ಅಂತ ಅನ್ಸಿದ್ರೆ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕಿ ನೀವು ಕುಕ್ಕರ್ ಹಾಕ್ಬಿಡಿ. 1-2 ಅಥವಾ 2.5 ವಿಷಲ್ಸ್ ಹಾಕ್ಸಿದ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ. ಇದು ನಾನು ಮಾಡೋ ಸ್ಟೈಲ್ ಬಿರಿಯಾನಿ. ಒಬ್ಬೊಬ್ಬರು ಒಂದೊಂದು ಥರ ಬಿರಿಯಾನಿ ಮಾಡ್ತಾರೆ. ಇದು ನಾನು ಮಾಡೋ ಥರದ್ದು ನಂಗೆ ಇಷ್ಟ ಆಗಿದೆ, ಮತ್ತು ಎಲ್ಲರಿಗೂ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ನಾನು ಬಿರಿಯಾನಿಗೆ ನಾರ್ಮಲ್ ಅಕ್ಕಿ ಯೂಸ್ ಮಾಡಿದ್ದೀನಿ. ನೀವು ಜೀರಾ ರೈಸ್ ಅಥವಾ ಬಾಸ್ಮತಿ ರೈಸ್ ಯೂಸ್ ಮಾಡಿ, ಇನ್ನೂ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಇವತ್ತು ಇರಲಿಲ್ಲ, ಆದ ಕಾರಣ ನಾನು ಯೂಸ್ ಮಾಡಿಲ್ಲ. ನೀವು ಜೀರಾ ರೈಸ್ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಜೀರಾ ರೈಸ್ ಮತ್ತು ನಾರ್ಮಲ್ ರೈಸ್ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಅಥವಾ ಬಾಸ್ಮತಿ ರೈಸ್ ಅಥವಾ ಜೀರಾ ರೈಸ್, ನಾರ್ಮಲ್ ರೈಸ್ 3 ರೈಸ್ನೂ ಮಿಕ್ಸ್ ಮಾಡಿ ಹಾಕ್ಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಬಂದಿದೆ ಬಿರಿಯಾನಿ. ತುಂಬ ಸಕ್ಕತ್ತಾಗಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನಾನು ಹೇಳಿದ್ನಲ್ಲ, ಮೊಟ್ಟೆನ ನೀವು ಹಾಕಾದ್ಮೇಲೆ ಸ್ಟಿರ್ ಮಾಡಬಾರ್ದು ಅಂತ. ಸೊ ಮೊಟ್ಟೆ ಈ ಥರ ಬಂದಿರುತ್ತೆ. ನೀವು ಅದನ್ನು ಸಪ್ರೇಟ್ ಒಂದು ಪ್ಲೇಟಲ್ಲಿ ಹಾಕೊಬೋದು. ಹಾಕೊಂಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ನೀವು ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ಬಿರಿಯಾನಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿ ಹೇಳಿ ನನಗೆ ಹೇಗೆ ಬಂದಿತ್ತು ಅಂತ. ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ, ಯಾವ ರೆಸಿಪಿ ಬೇಕು ಅಂತ ಹೇಳಿ ನನಗೆ. ಬಿರಿಯಾನಿ ಅಂದರೆ ಹೊಟ್ಟೆ ತುಂಬೋದು ಅಲ್ಲ, ಮನಸ್ಸು ತುಂಬೋದು. See you in the next video.